ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವಿವತ್ತು ವಿಜಯಪುರದಲ್ಲಿದ್ದೀವಿ. ಏನು ಹಿಂದಿನ ಬಿಜಾಪುರ ಅಂತ ಕರಿತಾ ಇದ್ವಿ, ಗೋಲ್ ಗುಂಬಜ್ ನಗರಿ, ಆ ವಿಜಯಪುರದಲ್ಲಿದ್ದೀವಿ. ಇವತ್ತು ಯಜಮಾನರು ಈ ಜಮೀನು ಮತ್ತು ಈ ಮನೆಯ ಪರಿಶೀಲನೆಗೋಸ್ಕರ ಕರೆಸಿದ್ದಾರೆ. ಈ ಮನೆಯಲ್ಲಿ ಇನ್ನೂ ನಿರ್ಮಾಣ ಹಂತದಲ್ಲಿದೆ. ಅವರು ಸಾಕಷ್ಟು ವಿಡಿಯೋಗಳು ನೋಡ್ಕೊಂಡು ಮನೆಯನ್ನು ಕಟ್ಟಿದ್ದಾರೆ, ಆದರೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಏನೇನು ಡೌಟ್ಗಳಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಇವತ್ತು ನಮ್ಮನ್ನು ಬರ ಹೇಳಿದರು. ಸೊ ಆ ಪ್ರಕಾರವಾಗಿ ಅವ್ರಿಗೆ ಏನೇನು ಮಾಹಿತಿಯನ್ನು ಕೊಟ್ವಿ, ಆ ಮಾಹಿತಿಯನ್ನು ನಿಮಗೂ ಕೂಡ ನೀಡೋಣ ಅಂತಲೇ ಈ ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ. ಓಂ ಅನಘಾಯ ನಮಃ. ಇಲ್ಲಿ ಈ ಸಂಪು ಬಂದಿರೋಂಥದ್ದು ಇದು ಉತ್ತರ ಮಧ್ಯಭಾಗ ಕನೆಕ್ಟ್ ಆಗಿಬಿಟ್ಟಿದೆ. ಯಾಕಂದರೆ ಇವರು ಸಂಪು ಮಾಡ್ತಾ ಮಾಡ್ತಾ ಈ ಮನೆ ಬಾಗಿಲು ಎದುರುಗಡೆ ಬರುತ್ತೆ ಅಂಥೇಳಿ ಸಂಪನ್ನ ಆ ಕಡೆ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಆವಾಗ ಸಂಪು ಉತ್ತರ ಮಧ್ಯಭಾಗಕ್ಕೆ ಹೋಗ್ಬಿಡ್ತು. ಸೊ ಈ ರೀತಿಯಾಗಿ ಉತ್ತರ ಮಧ್ಯಭಾಗಕ್ಕಾಗಲಿ ಪೂರ್ವ ಮಧ್ಯಭಾಗಕ್ಕಾಗಲಿ ಸಂಪು ಬರಬಾರ್ದು ಅನ್ನೋದನ್ನು ಸಾಕಷ್ಟು ಬಾರಿ ಹೇಳಿದ್ದೀವಿ. ಸೊ ನಿನ್ನೆ ಕೂಡ ಇದೇ ರೀತಿ ಒಂದು ಮನೆಯಲ್ಲಿ ಪೂರ್ವದ ಮಧ್ಯಭಾಗದಲ್ಲಿ ಸಂಪು ಕನೆಕ್ಟ್ ಆಗಿತ್ತು. ಆ ಮನೆ ಯಜಮಾನನಿಗೆ ಅನಾರೋಗ್ಯವನ್ನು, ಅದನ್ನು ಹೃದಯ ಸಂಬಂಧಿ ಅನಾರೋಗ್ಯವನ್ನು ಐಡೆಂಟಿಫೈ ಮಾಡಿದ್ವಿ. ಸೊ ಈ ರೀತಿಯಾಗಿ ಉತ್ತರದ ಸಂಪು ಮನೆಯ ಯಜಮಾನಿಗೆ ತೊಂದರೆ ಕೊಟ್ಟರೆ, ಪೂರ್ವದ ಸಂಪು ಮನೆಯ ಯಜಮಾನನಿಗೆ ತೊಂದರೆಯನ್ನು ಕೊಡುತ್ತೆ. ಹಾಗಾಗಿ ಸಂಪನ್ನು ಯಾವತ್ತೂ ಈಶಾನ್ಯದಲ್ಲಿ ಮಾಡ್ಕೊಳ್ಳಿ. ಸೊ ಇವ್ರಿಗೆ ಅವಕಾಶ ಇರಲಿಲ್ಲ ಹಾಗಾದರೆ ಈಶಾನ್ಯದಲ್ಲಿ ಮಾಡೋದಕ್ಕೆ. ನೋಡಿ, ಈ ಮನೆ ಬಾಗಿಲಿಗೆ ಮಾಡಬಾರ್ದು ಅನ್ನೋವಂಥ ಒಂದು ಡೌಟ್ ಇದ್ದರೂ ಕೂಡ ನೀವು ಇಷ್ಟು ದೊಡ್ಡ ವಿಶಾಲವಾದ ಜಾಗ ಇದೆ, ಸಂಪನ್ನು ಇಲ್ಲೂ ಕೂಡ ಮಾಡ್ಬೋದಾಗಿತ್ತು. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ಸಂಪನ್ನು ಈಶಾನ್ಯದಲ್ಲೇ ಬರೋ ಥರ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಮತ್ತು ಮನೆಯ ಅಳತೆಗೂ ಸಂಪಿಗೂ ಒಂದು ರೇಷಿಯೋ ಇರುತ್ತೆ, ಆ ಅಳತೆ ತಕ್ಕನಾಗೆ ಸಂಪನ್ನು ಮಾಡಬೇಕಾಗುತ್ತೆ. ಆ ರೀತಿಯಾಗಿ ಅವ್ರಿಗೆ ಇಲ್ಲೊಂದು ಸಂಪನ್ನು ಮಾರ್ಕ್ ಮಾಡಿಕೊಟ್ಟಿದ್ದೀವಿ. ಹಾಗೆಯೇ ಈ ಕಡೆ ನೋಡಿ, ಇಲ್ಲಿ ಅಗ್ನಿ ಹೈಟ್ ಆಯಿತು, ವಾಯು ಡೌನ್ ಆಯಿತು. ಅಗ್ನಿ ಹೈಟ್ ಆಯಿತು, ವಾಯು ಡೌನ್ ಆಯಿತು. ಈ ರೀತಿಯಾಗಿ ಅಗ್ನಿ ಎತ್ತರ ವಾಯು ಡೌನ್ ಇರಬಾರ್ದು. ಅಗ್ನಿ ಎತ್ತರವಾಗಿದೆ, ವಾಯು ಡೌನ್ ಆಗಿದೆ. ಇವರಿಬ್ಬರು ಇಂಬ್ಯಾಲೆನ್ಸ್ ಆಗ್ತಾರೆ. ಇವರಿಬ್ಬರು ತಾಯಿ ಮಗಳ ಥರ ಇರೋದಕ್ಕಾಗಲ್ಲ. ಸೊ ಈ ರೀತಿಯಾಗಿ ಅವರಿಬ್ಬರು ಕಿತ್ತಾಡಿದ್ರೆ ಮನೆ ಯಜಮಾನರು, ಮನೆಯವರು ಯಾರು ಚೆನ್ನಾಗಿರೋಕ್ಕಾಗಲ್ಲ. ಸೊ ಈ ಒಂದು ಸಮಸ್ಯೆ ಬರುತ್ತೆ. ಅದಕ್ಕೆ ಅವೆರಡು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋಕೆ ಆದಷ್ಟು ಪ್ರಯತ್ನ ಮಾಡಿ. ಮತ್ತು ಈ ಒಂದು ಪ್ಲ್ಯಾಟ್ಫಾರ್ಮ್ ಏನು ಮಾಡಿದ್ದಾರೆ, ಈ ಪ್ಲ್ಯಾಟ್ಫಾರ್ಮನ್ನು ಕಂಟಿನ್ಯೂ ಮಾಡಿಕೊಂಡು ಎರಡು ಕಡೆಯಿಂದನೂ ಓಡಾಡೋ ಥರ ಅನುಕೂಲ ಮಾಡ್ಕೊಳ್ಳೋದು ಭಾಳ ಉತ್ತಮ. ಇದಕ್ಕೆ ಟಚ್ ಆಗಬಾರ್ದು, ಸೀಳಬಾರ್ದು ಅಂತ ಹೇಳ್ತಾರೆ. ಒಬ್ಬೊಬ್ಬರು ಕನ್ನಡ ರೇಖೆ ಕಟ್ ಆಗಬಾರ್ದು ಅಂತ ಹೇಳ್ತಿರ್ತಾರೆ. ಅವರು ಟಚ್ ಆಗ್ಬೇಕು ಬರೀ ಅಂತ ಹೇಳ್ತಾರೆ. ಎಜ್ಜು ನೋಡಿ, ಕನಿಷ್ಠ ಪಕ್ಷ 1.5 ಅಡಿ 2 ಅಡಿ ಆದರೂ ಸಂಪು ಈ ಲೈನಿಗೆ ಟಚ್ ಆಗಬೇಕು. 1.5 ನಮ್ಮ ಕಾನ್ಸೆಪ್ಟ್ ಟಚ್ ಆಗಲೇಬೇಕು. ಯಾಕಂದರೆ ನೀವು ಗಮನಿಸಿದ್ರೇ ಇಲ್ಲೋ, ಬೇಲೂರು ಹಳೇಬೀಡು ಲೆಕ್ಕಾಚಾರ ಬರುತ್ತೆ. ಬೇಲೂರಿನಲ್ಲಿ ಏನು ದೇವಸ್ಥಾನ ಇದೆ, ಅದಕ್ಕೆ ಚೆನ್ನಕೇಶ್ವರ ದೇವಸ್ಥಾನದ ಒಂದು ಪುಷ್ಕರಣಿ ಏನಿದೆ, ಆ ಪುಷ್ಕರಣಿಗೆ ದೇವಸ್ಥಾನದ ಕರ್ಣರೇಖೆ ಕನೆಕ್ಟ್ ಆಗುತ್ತೆ. ಇನ್ನೂ ಆ ಬೇಲೂರಿನ ವೈಭವ ಹಂಗೆ ಉಳ್ಕೊಂಡಿದೆ. ಅದೇ ಹಳೇಬೀಡಿಗೆ ಹೋದರೆ ನಿಮ್ಗೆ ಹೋಗೋಕ್ಕೆ ಮನಸ್ಸು ಬರಲ್ಲ, ಹಂಗೆ. ಅದಕ್ಕೆ ಆ ಸಮೃದ್ಧಿ ಉಳ್ಕೋಬೇಕು. ನಮ್ಮ ಆಸ್ತಿ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ತಿನ್ನಬೇಕು. ಅಂದ್ರೆ ಇದೇ ಸೇಮೆ ನಾವು ಈ ಜಮೀನ್ ಒಳಗೆ ಮಾಡಿದ್ರು ಅದು ಇದು ಹೌದು, ಟಚ್ ಆಗಬೇಕು. ಮನೆಗೆ, ಮೇನ್ ಮನೆಗೆ, ಜಮೀನಿಗೆ ಅಂತಲ್ಲ, ಇದು ಮನೆಗೆ. ನಮ್ಮ ಮನೆ ಆಗ್ಬೋದಲ್ರಿ. ಅಂದ್ರೆ ಮನೆ ನಾವು ಈಗ ತಳಗ ಒಂದು ಇದು ಮಾಡಿರ್ತೀವಿ, ಹೊಂಡ ಮಾಡಿರ್ತೀವಿ, ಕೃಷಿ ಹೊಂಡ. ಕೃಷಿ ಹೊಂಡನು ಈಶಾನ್ಯ ಕಾರ್ನರ್ಗೆ ಮಾಡ್ಕೊಳ್ಳಿ. ಸ್ವಲ್ಪ ಟಚ್ ಆಗಬೇಕು. ಸ್ವಲ್ಪ ಟಚ್ ಆದ್ರೆ ಏನ ತೊಂದರೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ಅದೇ ಪ್ರಾಬ್ಲಮ್ ಅಂತ ಹೇಳಿನೇ ಎದುರಿಸಿ ಈಗ ಅದನ್ನ ಮಾಡ್ಕೋತಿಲ್ಲ ಜನ. ಅವಾಗ ಏನಾಗ್ತದೆ, ಆಸ್ತಿಗೆ ಅಣ್ಣ ತಮ್ಮಂದ್ರು ಕಿತ್ತಾಡ್ತಾ ಇದ್ದಾರೆ. ಏನಾದ್ರು ಇದೇ ಕನ್ಫ್ಯೂಸ್ ರೀ. ಏನೆಲ್ಲ ಅಂತಾರೆ ಅವ್ರು, ಏನ್ ಹೇಳ್ತಾರ, ಅದು ಹಿಂಗ ಟಚ್ ಆಗಬಾರ್ದು, ಸೀಳದಂಗ. ಆ ಮನೆಯಲ್ಲಿ ಹಂಗೆ ಹೇಳಿದಾಗ, ಆ ಮನೇಲಿ ಏನೋ ಪ್ರಾಬ್ಲಮ್ ಅವ್ರು ತೋರಿಸಿದ್ರೆ, ಬೇರೆ ಎಲ್ಲ ನೋಡಿ, ನಿಮ್ಗೆಲ್ಲ ಗೊತ್ತಿದೆಲ್ಲ, ಈಗ ನಮ್ಮ ವಿಡಿಯೋಸ್ ಎಲ್ಲ ನೋಡಿರ್ತೀರಾ, ಬೇರೆ ಏನ್ ಪ್ರಾಬ್ಲಮ್ ಇದೆ ನೋಡಿ, ಬೇರೆ ಪ್ರಾಬ್ಲಮ್ ಇರುತ್ತಲ್ಲಿ, ಅದನ್ನ ಇದಕ್ಕೆ ಲಿಂಕ್ ಮಾಡ್ಬಿಡ್ತಾರೆ. ಹಂಗಾಗಲ್ಲ. ಯಾವ್ದ್ರಿಂದ ಏನ್ ಲಿಂಕ್ ಆಗುತ್ತೋ ಅದೇ ಲಿಂಕ್. ಇದು ಕರ್ಣರೇಖೆ ಕನೆಕ್ಷನ್ ಇಂದ ಯಾವುದೇ ದೋಷ ಇಲ್ಲ. ಸ್ವಲ್ಪ ಒಂದು ಫುಟ್ 2 ಫುಟ್ ಅದು ಏನಾದ್ರು ಸೀಳಿದ್ರು ಏನ ತೊಂದರೆ ಇಲ್ಲ. ಅದರಿಂದ ಲಾಭನೇ ಜಾಸ್ತಿ. ಇವಾಗ ಈಶಾನ್ಯದಲ್ಲೇ ಕರ್ಣರೇಖೆ ಟಚ್ ಆದ್ಮೇಲೆ ನಿಮ್ಗೆ ಆಸ್ತಿ ಬಂದಿರೋದು. ಹೌದು, ನಿಮ್ ತಾತ ಆಸ್ತಿ, ನಮ್ಮ ತಾತನ ಆಸ್ತಿ ಬಂದಿದ್ದು. ಹೌದು, ನಿಜ ಅನ್ಸೋದು? ನಿಜ ನಿಜ ನಿಜ. ಅದೇ ಗುಲ್ಬರ್ಗದಲ್ಲಿ ಊರ ಹೆಸರು ನಿಮ್ದು? ಸ್ವಂತ ಗ್ರಾಮ.
ಆ ಸಂಪು ತೆಗೆದ್ಮೇಲೆ ಎಷ್ಟು ದಿವಸಕ್ಕೆ ಬಂತು? ಒಂದು ಒಂದೂವರೆ ತಿಂಗಳಲ್ಲಿ. 1.5 ತಿಂಗಳಿಗ? ಹಾಂ, ನಿಜನದು? ನಿಜ ನಿಜ. ಅಂದ್ರೆ ಪಿತೃಗಳ ಆಸ್ತಿನ ನಮ್ಮ ವಂಶಜರು ಅಂದ್ರೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ತಿನ್ನೋ ಯೋಗ ಬರ್ತದೆ ಅವ್ರಿಗೆ. ಈಗ ನಿಮ್ಮ ಮಗ ಇರ್ಬೋದು, ಅವ್ರ ಮಕ್ಕಳಿಗೆ ಅದನ್ನ ತಿನ್ನೋ ಯೋಗ ಬರುತ್ತೆ. ಇಲ್ಲ ಅಂದ್ರೆ ಬರೋದಿಲ್ಲ, ಕಂಡೋರು ತಿನ್ಕೊಂಡು ಹೋಗ್ತಾರೆ. ಆ ಥರ ಕನೆಕ್ಟ್ ಆಗಿಲ್ಲ ಅಂದ್ರೆ ಒಂದು ಕೋರ್ಟ್ ಕಚೇರಿ ವ್ಯಾಜ್ಯಕ್ಕೆ ಹೋಗ್ತವೆ, ಇಲ್ಲ ಇನ್ನೊಬ್ರು ಪಾಲಾಗ್ಬಿಡುತ್ತೆ. ಮೂರನೇ ವ್ಯಕ್ತಿ ಆಗಮನ ಆಗ್ತದೆ ಅಷ್ಟೇ, ಇನ್ನೊಬ್ರು ಪಾಲಾಗ್ತದೆ ಅಂತ ಹೇಳ್ಬೋದು. ಅದೇ ನಿಮ್ಗೆ ಅದು ಬ್ಯಾಲೆನ್ಸ್ ಮಾಡೋದು ಹೇಳಿದೆ ಅವಾಗ. ನೋಡಿ ಅಲ್ಲಿಂದ ನಿಮ್ಗೆ ಆಗಲೇ ದಾರ ಕಟ್ ತೋರಿಸಿದ್ನಲ್ಲ, ಈ ಥರ ದಾರ ಕಟ್ಕೊಳ್ಳಿ. ಅದು ಒಂದು ಲೈಫ್ ಒಟ್ಟೆ ಏನಂದ್ರೆ ಒಂದು ಲೆವೆಲ್. ಹಾಂ, ಇಲ್ಲಿಂದ ಇದು ಈ ಲೈನ್ ತಗೊಳ್ಳಿ, ಇದ್ರೊಳಗೆ ಫಿಲ್ ಮಾಡ್ಕೊಳ್ಳಿ. ಒಟ್ಟೆ ಏನಂದ್ರೆ ಅದೇನು ಇದು ಮಾಡ್ತೀವಲ್ರಿ, ಹಾಂ, ಅದು ಒಟ್ಟು ಒಂದು ಲೆವೆಲ್ ಫಿಲ್ ಮಾಡ್ಕೊಂಡು ಲೆವೆಲ್ ಮಾಡ್ಕೊಂಬಿಡಿ. ಅವಾಗ ಇದ್ರ ಹೊರಗೆ ಕಾಂಪೌಂಡ್ ಬರಬೇಕು. ಇದು ಆಗಿದ್ದೆ. ನೀವು ಇದಕ್ಕೆ ಕಾಂಪೌಂಡ್ ಇದು ಕನೆಕ್ಟ್ ಮಾಡ್ತೀನಿ ಅಂತ ಇದ್ರಿ, ಹಂಗೆ ಮಾಡಕ್ಕೆ ಬರಲ್ಲ. ಕಾಂಪೌಂಡ್ನ ಇದ್ರ ಹೊರಗಡೆ ಮಾಡ್ಕೊಳ್ಳಿ. ಅಷ್ಟೇ ಮಾಡೋದು. ಆಯ್ತು, ಆ ಥರ ಮಾಡ್ಕೊಳ್ಳಿ. ಈ ಬಾಗಿಲಿದೆಯಲ್ಲ, ಈ ಬಾಗಿಲು ಸೆಂಟ್ರಿಂದ ಮಾರ್ಕ್ ಮಾಡೋದು. ಅದ್ರ ಆ ಕಡೆ ಈ ಕಡೆ ಈಕ್ವಲ್ ಆಗಿ ಎಷ್ಟು ಬೇಕೋ ಅಷ್ಟು ಮೆಟ್ಲು ತಗೊಳ್ಳಿ. ಹಾಂ, ಇದು ಬರ್ತೈತಿ, ಇಲ್ಲಿಂದ ಮುಗ್ತೈತಿ. ಹೋಗಿ ಅಲ್ಲಿ ಮೂಲೆ ತನಕ ಹೋಗಿ ಹಿಂಗೆ ಕೂರಿಸ್ಬೇಡ, ಇಷ್ಟೇ ಮಾಡಿ. ಇಲ್ಲಿ ಹಾಂ, ಈ ಬಾಗಿಲು ಎದುರುಗಡೆ ಮೆಟ್ಲು ಮಾಡ್ಕೊಳ್ಳಿ, ಅಲ್ಲಿ ಆ ಬಾಗಿಲು ಎದುರುಗಡೆ ಮೆಟ್ಲು ಮಾಡ್ಕೊಳ್ಳಿ. ಅಂದ್ರೆ ಅದು ಅಲ್ಲಿ ಮುಂದೆ ಅಲ್ಲೇ ಬರೋದು, ಇದು ಇಲ್ಲೇ ಬರೋದು ಅಷ್ಟೇ. ಇಲ್ಲಿಂದ ಹಿಂಗೆ ಓಡಾಡಕ್ಕೆ ಇಲ್ಲ ರೇಲಿಂಗ್ ಮಾಡ್ಕೋಬೋದು ನೀವು. ಇಲ್ಲಿ ರೇಲಿಂಗ್ ಕಟ್ ಆಯಿತು, ಇಲ್ಲಿ ಹತ್ಕೊಂಬಂದ್ರಿ, ಈ ರೇಲಿಂಗ್ ಕಂಟಿನ್ಯೂ ಆಯಿತು, ಅಲ್ಲೂ ಕಂಟಿನ್ಯೂ ಆಯಿತು. ಅಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ರಿ ಓಪನ್ ಬಿಡಂಗಿಲ್ಲ. ಅಲ್ಲಿ ರೇಲಿಂಗ್ ಎಂಟ್ರಿ ಆಗಬೇಕು, ರೇಲಿಂಗ್ ಕ್ಲೋಸ್ ಆಗಿಬಿಡ್ಬೇಕು. ಅದು ಅದೇ ಒಟ್ಟು ನಾವು ಏನಾದ್ರು ಹೋಗ್ಬೇಕಾದ್ರೆ ಇಲ್ಲಿಂದ ಹೋಗ್ತಿರೋದು. ಹೌದು. ಇಲ್ಲಿಂದ ಇವಾಗ ಮತ್ತು ಇಲ್ಲಿಂದ ನೀವು ಮೆಟ್ಲು ಹತ್ಕೊಂಬಂದ್ರೆ ಇಲ್ಲಿ ಏನಾದ್ರು ನಿಮ್ಗೆ ಮೆಟ್ಲು ಬೇಕಂದ್ರೆ ಇಲ್ಲಿ 2 ಮೆಟ್ಲು ಬರಬೇಕು, ಇಲ್ಲ ಮೆಟ್ಲೇ ಬರಬಾರ್ದು. ಅದು ಪ್ಲೇನೆ. ಅಲ್ಲಿಂದ ಮೆಟ್ಲು ಬಂದಾಗ ಈ ಫ್ಲೋರ್ ಲಾಭಕ್ಕೆ ಬಂದು ಇಲ್ಲಿಂದ ಬಲಗಾಲಿಂದ ಒಳಗಡೆ ಎಂಟ್ರಿ ಕೊಡೋದು. ಇಷ್ಟೇ ನಾವು ಮಾಡೋಕ್ಕಾಗೋದು. ಈ ಬಾಗಿಲು ಪೂರ್ವ ಈಶಾನ್ಯದಲ್ಲಿದೆ. ಈ ಮನೆಯ ಯಜಮಾನರಿಗಿರ್ಬೋದು, ಮನೆಯ ಮಗನಿಗಿರ್ಬೋದು, ಮನೆಯ ಮಗಳಿಗಿರ್ಬೋದು, ಮನೆ ಯಜಮಾನಿಗಿರ್ಬೋದು, ಆಲ್ಮೋಸ್ಟ್ ಎಲ್ಲರಿಗೂ ಒಂದೇ ಬಾಗಿಲು. ಎಲ್ಲರಿಗೂ ಒಂದು ಉಚ್ಚ ಸ್ಥಾನದ ಬಾಗಿಲು, ಅದರ ಜೊತೆಗೆ ಇದೊಂದು ಧನಸ್ಥಾನದ ಬಾಗಿಲು ಅಂತ ಕರಿಬೋದು. ಈ ರೀತಿಯಾಗಿ ಇದು ಒಳ್ಳೆಯ ಒಂದು ಫಲಗಳನ್ನು ಈ ಮನೆಯವರಿಗೆ ಈ ಬಾಗಿಲು ನೀಡುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಹಾಲ್ ತುಂಬ ಚೆನ್ನಾಗಿ ಉತ್ತರದಲ್ಲಿ ಗಾಳಿ ಬೆಳಕು ಬರೋ ಥರ ಮತ್ತು ಉತ್ತರ ಈಶಾನ್ಯದಲ್ಲಿ ಒಂದು ಬಾಗಿಲನ್ನು ಕೊಟ್ಟು ಎರಡನ್ನು ಬ್ಯಾಲೆನ್ಸ್ ಮಾಡೋದಾಗಲಿ ಎಲ್ಲವನ್ನ ನೀಟಾಗಿ ಮಾಡಿದ್ದಾರೆ. ಆದರೆ ವೆಂಟಿಲೇಟರ್ಗಳ ಕೊರತೆ ಇದೆ. ವೆಂಟಿಲೇಟರ್ಗಳು ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು ಓಪನ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಸೊ ಮೇಲ್ಗಡೆ ಕೂಡ ವೆಂಟಿಲೇಟರ್ ಇಟ್ಟು ಅದಕ್ಕೆ ಈ ಲೋವರ್ಸ್ ಗ್ಲಾಸ್ಗಳು ಹಾಕ್ಕೊಂಡು ಒಂದು ಸೊಳ್ಳೆ ಮೆಶ್ ಹಾಕ್ಕೊಂಬಿಡಿ. ಆವಾಗ ನಿಮಗೆ ಗಾಳಿ ಈಸಿಯಾಗಿ ಸಮಾನ ಆಗುತ್ತೆ. ಆದರೆ ಯಾವುದೇ ರೀತಿ ಕ್ರಿಮಿಕೀಟಗಳು ಒಳಗೆ ಬರೋದಿಲ್ಲ. ಆಯಿತಾ? ಇಲ್ಲಿ ಟಿ ವಿ ಪಾಯಿಂಟ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಟಿ ವಿ ಪಾಯಿಂಟ್ ಮಾಡೋದಾಗಲಿ ಅದರಿಂದನೂ ದೋಷ ಇಲ್ಲ. ಯಾಕಂದರೆ ಪಶ್ಚಿಮಕ್ಕೆ ಸೂರ್ಯ ಮುಳುಗೋದು, ಪಶ್ಚಿಮ ದಿಕ್ಕನ್ನು ನಾವು ನೋಡ್ಕೊಂಡು ಕೂತ್ಕೊಳ್ಳೋದು ಯಾವುದೇ ರೀತಿಯ ದೋಷ ಇಲ್ಲ. ಆದರೆ ಈ ಎಂಟ್ರಿ ಏನಿದೆಯಲ್ಲ, ಇದು ನನಗೆ ಪ್ರಾಬ್ಲಮ್ ಕೊಡ್ತಾ ಇರೋದು. ಈ ಎಂಟ್ರಿ ವ್ಯತ್ಯಾಸ ಆಗ್ತಾ ಇದೆ. ಈ ಹಾಲು ತುಂಬ ದೊಡ್ಡದಾಗಿ ಬಂದಿರೋದಕ್ಕೆ ಈ ಹಾಲಿನ ವಾಯವ್ಯಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ, ಆ ಒಂದು ಪೋರ್ಷನ್ಗೆ ಇಲ್ಲಿಂದ ನೈಋತ್ಯಕ್ಕೆ ಎಕ್ಸಿಟ್ ಆಗ್ತಾಯಿದ್ದೀವಿ. ಸೊ ಇದು ದೋಷ ಬರುತ್ತೆ. ಅದಕ್ಕೆ ನಾವೇನು ಮಾಡ್ಬೋದು, ಇಲ್ಲಿ ಅವಕಾಶ ನಾನು ಹೇಳಿದೆ ಅವರಿಗೆ, ಈ ಬೀಮಿಂದ ಈ ಕಡೆ ತಗೊಳ್ಳಿ ಅಂತ. ಅವ್ರಿಗೆ ಇಲ್ಲಿ ಫಿನಿಶಿಂಗ್ ಆಗಿರೋದಕ್ಕೆ ಯಾಕೋ ಮನಸ್ಸೇ ಹೋಗ್ತಾ ಇಲ್ಲ. ಹಾಗಾಗಿ ಅಲ್ಟರ್ನೇಟಿವ್ ಆಗಿ ಒಂದೇ ಒಂದು ಈ ಬೀಮಿಂದ ಈ ಕಡೆ ಒಂದು ಎಂಟ್ರಿಯನ್ನು ಚಿಕ್ಕದಾಗಿ ಮಾಡಿಕೊಂಡು ಒಂದು ಮೀಟರ್ ಎಂಟ್ರಿ ತಗೊಳ್ಳಿ ಸಾಕು ಇಲ್ಲಿ. ಆಮೇಲೆ ಈ ಕಡೆ ಎಲ್ಲ ನೀವು ಇದನ್ನು ಶೋಕೇಸ್ ಮಾಡ್ಕೊಂಬಿಡಿ, ಅವಾಗ ಕವರಪ್ ಆಗೋಯ್ತು. ಸೊ ಕೇಳ್ತಾ ಇರ್ತಾರೆ, ಏನು ಬರೀ ಒಡಿಸೋದೇ ವಾಸ್ತುನ ಅಂತ. ನೋಡಿ, ನಾವು ಆಲ್ಟರ್ನೇಟಿವ್ ಆಗಿ ಇಂಟೀರಿಯರಲ್ಲಿ ಕೂಡ ಕೆಲವೊಂದು ಸಲಹೆಗಳನ್ನು ಕೊಡ್ತೀವಿ. ಅದು ನಿಮಗೆ ಅನುಕೂಲ ಆಗುತ್ತೆ. ಎಲ್ಲನೂ ಹೊಡಿಲೇಬೇಕಂತ ಇಲ್ಲ. ಶೋಕೇಸ್ ಮಾಡ್ಕೊಂಡಾಗ ನೋಡಿ, ಇಲ್ಲೆಲ್ಲೂ ಶೋಕೇಸ್ ಇಲ್ಲ. ಸೊ ಅಲ್ಲಿ ಮತ್ತೆ ಗೋಡೆಗೆ ಶೋಕೇಸ್ ಮಾಡೋಕ್ಕಿಂತ ಇದರಲ್ಲಿನೇ ಬಂದ್ಬಿಡುತ್ತೆ, ಕವರ್ ಆಗಿಬಿಡುತ್ತೆ. ಸೊ ನೀಟಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ವುಡ್ ವರ್ಕಲ್ಲಿ ಮಾಡ್ಕೋಬೋದು. ಇನ್ನು ಟಿ ವಿ ಇಲ್ಲಿ ಮಾಡ್ಕೊಂಡಾಗ ಮತ್ತೊಂದು ಡೌಟ್ ಬರುತ್ತೆ, ಸರ್ ಸೋಫಾ ಎಲ್ಲಿಡೋಣ ಅಂತ. ಸೋಫಾನ ಇಲ್ಲಿ ಹಾಕೊಳ್ಳಿ, ಸೋಫಾನ ಇಲ್ಲಿ ಹಾಕೊಳ್ಳಿ. ಈ ಕಡೆ ಸೋಫಾ ಹಾಕೊಳ್ಳಿ, ಆ ಕಡೆನೂ ಸೋಫಾ ಹಾಕೋಬೋದು, ತಪ್ಪೇನಿಲ್ಲ. ಹಿಂಗೆ ಎಲ್ಲಿ ಸೋಫಾ ಹಿಂಗೆ ಹಾಕ್ಕೊಂಡು ಇಲ್ಲಿ ಕಡಿಮೆ ಕುರ್ಚಿ ಬರೋ ಥರ, ಇಲ್ಲಿ ಜಾಸ್ತಿ ಕುರ್ಚಿ ಬರೋ ಥರ ಮಾಡ್ಕೋಬೋದು. ಆಯಿತಾ? ಇಲ್ಲಿಂದ ಮತ್ತೆ ಓಡಾಡೋಕ್ಕೆ ದಾರಿ ಬೇಕಾಗಿದ್ದಕ್ಕೆ ಇಲ್ಲಿ ಅವಾಯ್ಡ್ ಮಾಡಿ, ಅಲ್ಲಿ ಬೇಕಂದ್ರೆ ಅಲ್ಲೂ ಹಾಕೋಬೋದು. ಆ ಭಾಗದಲ್ಲೂ ಸೋಫಾ ಹಾಕೋಬೋದು, ಅಲ್ಲೂ ಏನು ತೊಂದರೆ ಇಲ್ಲ.
ಅಲ್ಲಂದ್ರೆ ನಿಮಗೆ ಏನಾದ್ರು ಮೀಟಿಂಗು ಮಾಡ್ಕೊಳ್ಳೋಕ್ಕೆ ಜಸ್ಟ್ ಒಂದು ಈ ಬೀಮ್ ಇದೆಯಲ್ಲ, ಇದೇ ಒಂದು ಪಾರ್ಟಿಷನ್ ಅಂತ ಅನ್ಕೊಳ್ಳಿ. ಇದ್ರ ಈ ಕಡೆ ಒಂದು ಫ್ಯಾಮಿಲಿ ಹಾಲ್ ಆಗುತ್ತೆ, ಅದೇನೋ ಒಂದು ಮಾಡ್ಕೊಳ್ಳಿ, ಒಂದು ಬಿಲ್ಡಿಂಗ್ ಥರ ಮಾಡಿ, ಅದೇನೋ ಒಂದು ಇಂಟೀರಿಯರಲ್ಲಿ ಮಾಡಿಕೊಂಡು ಇಲ್ಲಿಂದ ಏನು ಮಾಡ್ತೀರಾ, ಈ ಕಡೆ ಒಂದು ಫಾರ್ಮಲ್ ಲಿವಿಂಗ್ ಮಾಡ್ತೀರಾ, ಇದೊಂದು ಫ್ಯಾಮಿಲಿ ಲಿವಿಂಗ್ ಥರ ಡಿವೈಡ್ ಕೂಡ ಮಾಡ್ಕೊಬೋದು. ಆಯಿತಾ? ಇನ್ನು ಈ ಕಡೆ ಇದ್ರ ಕಡೆ ಬನ್ನಿ, ದೇವ್ರ ಮನೆ ನೋಡಿ. ದೇವ್ರ ಮನೆಯಲ್ಲಿ ಒಂದು ಸ್ವಲ್ಪನೂ ಬೆಳಕು ಕಾಣ್ತಾ ಇಲ್ಲ. ಅದಕ್ಕೆ ನಾವೇನಂತೀವಿ, ದೇವ್ರ ಮನೆನ ಈ ರೀತಿಯಾಗಿ ಬ್ಲಾಕ್ ಮಾಡಿ ಒಳಗಡೆ ಸೇರಿಸ್ಬಿಡಿ ಅಂತ. ಅದಕ್ಕೆ ಇಲ್ಲಿ ಒಂದು ಇದನ್ನ ಬಿಟ್ಟಿದ್ದಾರೆ ಇವರು, ಅದನ್ನು ಸ್ವಲ್ಪ ಗ್ರಿಲ್ ವರ್ಕ್ ಮಾಡ್ಕೊಳ್ಳಿ ಅಥವಾ ಒಂದು ಇಂಟೀರಿಯರಲ್ಲಿ CNC ವರ್ಕ್ ಮಾಡಿಕೊಂಡು ಇದನ್ನು ಓಪನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಆವಾಗ ಬೆಳಕು ಬರುತ್ತೆ. ಅಂದರೆ ಕತ್ಲಿ ಇರಬೇಕು, ಎರಡು ಕಡೆ ಮಾಡ್ಕೊಳ್ಳಿ. ಇದ್ರ ಮೇಲ್ಗಡೆ ಗೋಪುರ ಮಾಡೋದು ನಮ್ಮ ಸ್ಟೈಲು, ಮತ್ತು ಅದು ಸೂಕ್ತನೂ ಕೂಡ ಅದಕ್ಕೆ ಸಾಕಷ್ಟು ಇದನ್ನು ಕೊಟ್ಟಿದ್ದೀವಿ. ಆದರೆ ಯಜಮಾನ್ರು ಏನು ಮಾಡಿದ್ದಾರೆ, ಅದ್ರ ಒಳಗಡೆ ತುಂಬ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ದೊಡ್ಡದಾಗಿ ದೇವ್ರ ಮನೆ ಮಾಡ್ಕೊಂಡಿರೋದಕ್ಕೆ ನಮ್ಗೇನು ಅಡ್ವಾಂಟೇಜ್ ಇದೆ ಅಂತಂದರೆ, ಅದ್ರ ಒಳಗಡೆ ಅವರು ವುಡ್ಡಿಂದ ದೇವ್ರ ಮನೆ ಮಾಡುವಂಥ ಅಭಿಲಾಷೆ ಇದೆ ಅವರಿಗೆ. ಸೊ ಆ ಕಾರಣಕ್ಕೆ ವುಡ್ಡಿನ ಒಂದು ದೇವ್ರ ಮನೆಯನ್ನು ಅದ್ರ ಒಳಗಡೆ ಮಾಡ್ಕೊಂಡಾಗ ಅದನ್ನು ಸೀಲಿಂಗ್ ಟಚ್ ಆಗದೆ ಇರೋ ಥರ, ಮತ್ತು ಆ ಕಡೆ ಈ ಕಡೆ ಗೋಡೆಗಳಿಗೆ ಟಚ್ ಆಗದೆ ಇರೋ ಥರ ಅವ್ರು ನೀಟಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸರ್ ನೀವು ನಮ್ಮ ದೇವ್ರ ಮನೆ ವಿಡಿಯೋನ ಡೀಟೇಲ್ ಆಗಿ ನೋಡಿ ಆ ಪ್ರಕಾರ ಮಾಡ್ಕೊಳ್ಳಿ. ಇನ್ನು ಅಡುಗೆ ಮನೆ ವಿಚಾರ ಬಂದಾಗ, ಅಡುಗೆ ಮನೆಯಲ್ಲೂ ಸಹಿತ ಬಹಳ ದೊಡ್ಡ ಅಡುಗೆ ಮನೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇಷ್ಟು ದೊಡ್ಡ ಅಡುಗೆ ಮನೆಯ ಅವಶ್ಯಕತೆ ಇರೋದಿಲ್ಲ. ಹೆಣ್ಮಕ್ಳಿಗೆ ಮನೇಲಿ ಆಸೆನೆ, ಆದರೆ ಬಹಳ ದೊಡ್ಡ ಅಡುಗೆ ಮನೆ ಇದ್ದಾಗ ಇಲ್ಲೇ ಮಾಡ್ಕೊಳ್ಳಿ. ಡೈನಿಂಗು ಎರಡೂ ಮಾಡ್ಕೊಳ್ಳಿ. ಆವಾಗ ನಿಮಗೆ ಒಂದು ಸ್ವಲ್ಪ ಜಾಗ ಕವರ್ ಆದಂಗೂ ಇದ್ರದ್ದು ಇದು ಏನು ಅಗ್ನಿಯ ಒಂದು ಇದು ಏನಂತೀವಿ ಬ್ಯಾಲೆನ್ಸ್ ಆಗುತ್ತೆ ಅವಾಗ ಈ ರೂಮು. ಹಾಂ, ಇಲ್ಲಿ ಪ್ಲಾಟ್ಫಾರ್ಮ್ ಆಗಿರುತ್ತೆ, ಇಲ್ಲಿ ಓಡಾಡೋಕ್ಕೂ ಸಾಕಷ್ಟು ಜಾಗ ಇರುತ್ತೆ. ಇಲ್ಲೊಂದು ಡೈನಿಂಗ್ ಹಾಕೋಬೋದು, ನೀವು ಆರಾಮಾಗಿ ಹಾಕೋಬೋದು. ಅಲ್ಲಿ ಕೂಡ ನೀವು ವಾರ್ಡ್ರೋಬ್ ಮಾಡ್ಕೊಂಡ್ರು ಡೈನಿಂಗ್ ಹಾಕೋಬೋದು. ನಂದು ಈ ಕಿಚನ್ ಬಗ್ಗೆ, ಇಂಟೀರಿಯರ್ ಬಗ್ಗೆ ಒಂದು ವಿಡಿಯೋ ಬಂದಿದೆ. ಅದರಲ್ಲಿ ಈ ಡೈನಿಂಗ್ ಆಗಿರಲಿ, ಕಿಚನ್ ಪ್ಲಾಟ್ಫಾರ್ಮ್ ಆಗಿರಲಿ ಕಂಪ್ಲೀಟ್ ಕೊಟ್ಟಿದ್ದೀನಿ. ಅದನ್ನು ನೋಡಿಬಿಡಿ, ಎಲ್ಲ ಇದೆ, ಅದು ಏನೂ ಇಲ್ಲ ಅನ್ನಂಗೆ ಇಲ್ಲ. ಆಮೇಲೆ ಈ ವಿಂಡೋ ಒಂದು ಇಲ್ಲಿ ಬಂತು, ನಮಗೆ ಸಿಂಕ್ ಇಲ್ಲಿ ಬರುತ್ತೆ. ಸಿಂಕ್ ಇಲ್ಲಿ ಬಂದಾಗ ಇಲ್ಲೊಂದು ವಿಂಡೋ ಬೇಕು. ನಾನು ಅದಕ್ಕೆ ಇಲ್ಲೊಂದು ಎಕ್ಸಾಸ್ಟ್ ಫ್ಯಾನು ಸಜೆಸ್ಟ್ ಮಾಡಿದ್ದೆ. ಇನ್ನು ಇಲ್ಲೆಲ್ಲ ವೆಂಟಿಲೇಟರ್ ಕೊಟ್ಟಿದ್ದಾರೆ, ಈ ಕಡೆ ಒಂದು ವೆಂಟಿಲೇಟರ್ ಕೊಟ್ಟಿದ್ದಾರೆ. ಇವೆಲ್ಲ ಒಳ್ಳೆ ಬೆಳವಣಿಗೆ. ಈ ಥರ ಮಾಡ್ಕೊಳ್ಳಿ. ನೋಡಿ, ವಿಡಿಯೋ ನೋಡಿದಕ್ಕೂ ಸಾರ್ಥಕ ಅಂತ ಯಾವಾಗ ಅಂತೀವಿ ಅಂದರೆ ಅದನ್ನು ಪಾಲಿಸಿದಾಗ. ನೋಡಿ, ದಕ್ಷಿಣಾಗ್ನೇಯ ಒಂದು ಕಿಟಕಿ ಕೊಟ್ಟಿದ್ದಾರೆ, ಇದು ಕೂಡ ಬಹಳ ಒಂದು ಉತ್ತಮ ಇದು. ಇಲ್ಲೂ ಸ್ಟೆಲ್ಪ್ ಬರುತ್ತೆ, ಆದರೆ ಇಲ್ಲಿ ತನಕ ಅದನ್ನು ಕವರ್ ಮಾಡಿದ್ದೇನೆ. ಇದ್ರ ಮುಂದೆ ನೀವು ಕವರ್ ಮಾಡಿಕೊಂಡು ವಾರ್ಡ್ರೋಬ್ಗಳು ಮಾಡ್ಕೊಂಡು ಸ್ಟೋರೇಜ್ ವ್ಯವಸ್ಥೆ ಮಾಡ್ಕೊಳ್ಳಿ. ಇಲ್ಲೊಂದು ಏನು ನಮ್ಮ ಡೈನಿಂಗ್ ವ್ಯವಸ್ಥೆ ಇಲ್ಲಿ ಮಾಡಿಕೊಂಡು ಇದ್ರ ಫ್ರೀಯಾಗಿ ಸಾಕಷ್ಟು ದೊಡ್ಡದಾಗಿದೆ. ಹತ್ತಿರ ಒಂದು 14 ಅಡಿ ಇದೆ ಅಂತ ಅಂದ್ಕೊಳ್ತೀನಿ. ಇದು 14 ಅಡಿ 12 ಅಡಿ ಇದೆ ಅಂತ. ಅದಕ್ಕೆ ಇಷ್ಟೊಂದು ದೊಡ್ಡ ಅಡುಗೆ ಮನೆ ಇದ್ದಾಗ ನಾವು ಎರಡು ರೀತಿಯಿಂದ ಉಪಯೋಗಿಸ್ಕೊಂಡಾಗ ಸಿಸ್ಟಮೆಟಿಕ್ಕಾಗಿ ಕಾಣಿಸುತ್ತೆ. ಆಯಿತಾ? ಆ ವಿಂಡೋ ನೋಡಿದ್ರಲ್ಲ, ಆ ವಿಂಡೋ ಎದುರಿಗೆ ಈ ಬಾಗಿಲು ಬರ್ತದೆ. ಈ ಬಾಗಿಲು ಎದುರುಗಡೆ ಈ ವಿಂಡೋ ಬರ್ತಾ ಇದೆ. ಸೊ ಈ ರೀತಿಯಾಗಿ ನೇರಕ್ಕೆ ಕಿಟಕಿ, ಬಾಗಿಲು ಮತ್ತು ಕಿಟಕಿ ಈ ರೀತಿ ಇರೋದು ಬಹಳ ಒಳ್ಳೆಯ ಒಂದು ಇದು. ಯಾಕಂದರೆ ಗಾಳಿ ಬಂದು ಎಲ್ಲೂ ಬ್ಲಾಕ್ ಆಗಲ್ಲ, ಹಂಗೆ ಪಾರಾಗುತ್ತೆ. ಸೊ ಇದು ಕೂಡ ಒಂದು ಒಳ್ಳೆಯ ವಿಚಾರ. ಅದೇ ರೀತಿ ಇಲ್ಲಿ ವಾರ್ಡ್ರೋಬ್ಗಳನ್ನ ಮಾಡ್ಕೋಬೋದು. ಯಜಮಾನ್ರೆ, ನಾನು ನಿಮಗೆ ಈ ರೂಮಲ್ಲಿ ಹೋದಾಗ ನೋಡಿ, ಈ ರೂಮಲ್ಲಿ ಹೋದಾಗ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಬಾತ್ರೂಮ್ ಏನಿದೆ ಈ ರೂಮಿನಲ್ಲಿ ಈ ಭಾಗದಲ್ಲಿ ಬರ್ತಾ ಇದೆ. ಬಟ್ ಇದನ್ನು ಎಲ್ಲರೂ ಏನು ಅನ್ಕೊತಾರೆ, ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ಅನ್ಕೊತಾರೆ. ಬಟ್ ಇದು ಕೊಡೋಷ್ಟು ಡಿಫೆಕ್ಟ್ ಇನ್ಯಾವುದೂ ಕೊಡೋದಿಲ್ಲ. ಸೊ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಇವಾಗಲೇ ಇನ್ನೂ ಏನೂ ಆಗಿಲ್ಲ, ಇದೇನೂ ಕೆಲಸ ಆಗಿದೆ ಅಂತಲೇ ಲೆಕ್ಕ ಅಲ್ಲ. ಇದನ್ನು ಪೂರ್ತಿ ಕ್ಲಿಯರಾಗಿ ತೆಕ್ಕೊಂಬಿಡಿ, ಪೂರ್ತಿ ರೂಮನ್ನೇ ಮಾಡ್ಕೊಳ್ಳಿ. ಬಾತ್ರೂಮ್ ಇಲ್ಲೇ ಇದ್ದಾವೆ, ಆರಾಮಾಗಿ ಬಳಸ್ಕೋಬೋದು. 2 ಹೆಜ್ಜೆ ಇಡೋಕ್ಕಾಗಲ್ವಾ? ಇದು ಇಲ್ಲಿದ್ದರೆ ಅನಾರೋಗ್ಯ ಆದಾಗ ಹತ್ರ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇದು ಇಲ್ಲಿದ್ರೇ ಆ ರೀತಿ ಅನಾರೋಗ್ಯ ಆಗೋದು. ಇದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕಿಟಕಿ ಆಗಲಿ ಇದೆಲ್ಲ ಸರಿಯಾಗಿದೆ. ಇಲ್ಲಿ ವಾರ್ಡ್ರೋಬನ್ನು ಇಲ್ಲಿ ತೊಗೋಬೇಕು.
ಈ ಭಾಗದಲ್ಲಿ ವಾರ್ಡ್ರೋಬ್ ತಗೊಳ್ಳಿ, ಆಯಿತಾ. ಆಮೇಲೆ ಇಲ್ಲಿ ಬೆಡ್ ಹಾಕೊಳ್ಳಿ. ಈ ವಾರ್ಡ್ರೋಬಿಂದ ಇಲ್ಲೊಂದು ಸ್ವಲ್ಪ ಜಾಗ ಬಿಟ್ಕೊಂಡು ಇಷ್ಟು ಜಾಗ ಬಿಟ್ಕೊಳ್ಳಿ ಓಡಾಡೋದಕ್ಕೆ. ಇಲ್ಲಿಂದ ಈ ಕಡೆ ಬೆಡ್ ಹಾಕೊಳ್ಳಿ. ಈ ಬೆಡ್ ಕಿಟಕಿ ದಾಟಬಾರ್ದು, ಇಷ್ಟೇ ಆ ಥರ ಹಾಕೊಳ್ಳಿ, ಯಾಕಂದ್ರೆ ಅವಕಾಶ ಇದೆ ನಮಗೆ. ಹಿಂದ್ಗಡೆ ಬೇಕಾದರೆ ಒಂದು 6 ಇಂಚ್ ಗ್ಯಾಪ್ ಕೊಡಿ, ಆಮೇಲೆ ಈ ಥರ ಹಾಕೊಳ್ಳಿ. ಓಕೆನಾ. ಇಲ್ಲೊಂದು ಬಾತ್ರೂಮ್ ಕೊಟ್ಟಿದ್ದಾರೆ, ಒಂದು ಕಾಮನ್ ಬಾತ್ರೂಮು. ನಾವಲ್ಲಿ ಅಟ್ಯಾಚ್ ಬಾತ್ರೂಮನ್ನು ತೆಗಿಯಕ್ಕೆ ಹೇಳಿದ್ದೀವಿ. ಈ ಕಾಮನ್ ಬಾತ್ರೂಮನ್ನು ಅಕ್ಸೆಪ್ಟ್ ಮಾಡ್ಬೋದು. ಅದೇ ರೀತಿ ಈ ಒಂದು ಬೆಡ್ರೂಮ್ಗೆ ಇದು ಉಚ್ಚಸ್ಥಾನದ ಬಾಗಿಲು, ಅದ್ರ ಮೇಲಕ್ಕೂ ನೋಡಿ ವಿಂಡೋ ಇದೆ, ಅದು ಆ ಕಡೆನೂ ವಿಂಡೋ ಇದೆ. ಸೊ ಈ ರೀತಿಯಾಗಿ ವಿಂಡೋಗೆ ನೇರವಾಗಿ ಬಾಗಿಲು, ಬಾಗಿಲಿಗೆ ನೇರವಾಗಿ ವಿಂಡೋ, ಈ ರೀತಿಯಾಗಿ ಗಾಳಿ ಆಡೋ ಥರ ಇರುವಂಥದ್ದು ತುಂಬ ಒಂದು ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ. ಈ ರೂಮ್ಗೆ ಅಟ್ಯಾಚ್ ಆಗಿ ಇಲ್ಲೊಂದು ಟಾಯ್ಲೆಟ್ ರೂಮನ್ನು ಕೊಟ್ಟಿದ್ದಾರೆ. ಈ ರೂಮಲ್ಲಿ ಅಟ್ಯಾಚ್ ಆಗಿ ಟಾಯ್ಲೆಟ್ ರೂಮ್ ಇರ್ಬೋದು, ಏನು ತೊಂದರೆ ಇಲ್ಲ. ಅದರಲ್ಲಿ ಕಮೋಡನ್ನು ಈ ಭಾಗದಲ್ಲಿ ಕಮೋಡನ್ನು ಮಾಡಿಕೊಂಡು ಈ ಕಡೆ ನೋಡ್ಕೊಂಡು ಪೂರ ಥರ ಇರಬೇಕು. ಎಲ್ಲರೂ ಕಮೋಡನ್ನು ತೊಗೊಂಡು ಇಲ್ಲಿ ಫಿಕ್ಸ್ ಮಾಡ್ತೀರಾ, ಆ ಥರ ಮಾಡ್ತೀವಿ. ಮತ್ತು ಇಲ್ಲಿ ಏನು ನಿಮ್ಮ ಪೈಪ್ಲೈನ್ ಕನೆಕ್ಷನ್ ಇದೆ, ನಲ್ಲಿಗಳು, ಶವರ್ಗಳು, ಸಿಂಕ್ ಬೇಕು, ಈ ಕಾರ್ನರ್ಗೆ ಬೇಕಾದ್ರೆ ಹಾಕೊಳ್ಳಿ. ಈ ಮೂಲೆಯಲ್ಲಿ ಬಂದಮೇಲೆ ಅದು ಸಿಂಕ್ ಎಲ್ಲರೂ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ವೀಕ್ಷಕರೇ, ಡೀಟೇಲ್ ಆಗಿ ಮನೆಯ ವೀಕ್ಷಣೆನ ನಿಮಗೂ ತೋರಿಸಿದ್ದೀನಿ, ಅವ್ರಿಗೆ ಕೊಟ್ಟಿರೋ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಕನ್ಸ್ಟ್ರಕ್ಷನ್ ಮಾಡುವಾಗ ಏನೇನು ತಪ್ಪುಗಳಾಗುತ್ತೆ, ಏನಾಗುತ್ತೆ ಯೂಟ್ಯೂಬಲ್ಲಿ ನೋಡಿಕೊಂಡು ನಾವು ಮಾಡ್ಬೋದು ಅಂತ ಅನಿಸುತ್ತೆ. ಆದರೆ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಪ್ರಾಮುಖ್ಯತೆ ಇರುತ್ತೆ, ಅದರದೇ ಆದ ಒಂದು ಕೆಲಸಗಳಿರ್ತವೆ. ಸೊ ಯಜಮಾನರಿಗೆ ಡೌಟ್ ಬಂದಿದೆ ಯಾವಾಗ, ಇಷ್ಟೊಂದು ಕೆಲಸ ಆದಮೇಲೆ ನೋಡಿ, ಇಲ್ಲಿ ಕೆಲಸ ನಿಂತ್ಕೊಂಡಾಗ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಏನು ಮಿಸ್ಟೇಕ್ ಆಗಿರ್ಬೋದು ಅಂತ. ಸೊ ಅವರೆಲ್ಲ ಡೌಟ್ಗಳನ್ನು ಸಾಲ್ವ್ ಮಾಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಎಲ್ಲವನ್ನು ಅವ್ರು ಒಪ್ಕೊಂಡು ಆ ರೀತಿಯಾಗಿ ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ದಾರೆ. ಈ ರೀತಿಯಾಗಿ ಸಾಕಷ್ಟು ವಿಚಾರಗಳಿರುತ್ತೆ. ಈ ಲೈವ್ ವಿಡಿಯೋದಿಂದ ನಿಮಗೆ ಸಾಕಷ್ಟು ಕಲಿಯೋಕ್ಕೆ ಸಹ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ.